ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now, flat 50% discount. Save of the season. Wide parking areas facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123535300. ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ದಿವಂಗತ ಶ್ರೀ ಸುಭಾಷ್ ರೆಡ್ಡಿ ಪಾಟೀಲ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಶಾಖೆಯ ಮಾಜಿ ಖಜಾಂಚಿರವರ ಸ್ಮರಣಾರ್ಥವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ರಕ್ತ ನಿಧಿ ಕೇಂದ್ರವನ್ನು ಜುಲೈ 1ರಿಂದ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಆರಂಭಗೊಳ್ಳುತ್ತಲಿದೆ. ಸ್ಥಳ ರಾಯಚೂರು ನಗರದ ವೀರಶೈವ ಕಲ್ಯಾಣ ಮಂಟಪದ ಮೊದಲನೇ ಮಹಡಿ, ರಾಯಚೂರು. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜುಲೈ 14ರಂದು ರಾಗರಂಗ ಸಾಂಸ್ಕೃತಿಕ ಕಲಾ ವೇದಿಕೆ 7ನೇ ವಾರ್ಷಿಕೋತ್ಸವ, ಸಂಗೀತ ನಾಟಕ ಪ್ರದರ್ಶನ, ಪಂಪಾಪತಿ ಹೂಗಾರ್. ಸಕಾರಾತ್ಮಕ ಚಿಂತನೆ, ಉತ್ತಮ ಶಿಕ್ಷಣದಿಂದ ಬದಲಾವಣೆ ಸಾಧ್ಯ, ನರೇಶ್ ಮುನಿ ಗುರು ಮಹಾರಾಜ್. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ. ಜೀವ ಭಯವಿದ್ದು ರಕ್ಷಣೆ ನೀಡಲು ಮನ್ಮಥ ಶೆಟ್ಟಿ ಮನವಿ. ಮಾನವೀಯ ಮೌಲ್ಯಗಳನ್ನು ಹುಡುಕುವುದೇ ಶರಣರ ಸಂಸ್ಕೃತಿ ಉದ್ದೇಶ, ಶಾಂತವೀರ ಸ್ವಾಮೀಜಿ. ಜುಲೈ 21ರಂದು ಕಲ್ಯಾಣ ಕರ್ನಾಟಕ ಸಮಸ್ಯೆಗಳ ಪರಿಹಾರ ಕುರಿತು ಸಭೆ, ಶಾಂತ ಕುಲಕರ್ಣಿ. ಅಡುಗೆ ತಯಾರಿಸುವ ಮತ್ತೆ ಸ್ವಚ್ಛತೆ ಕಾಪಾಡುವ ಕುರಿತು ಕಾರ್ಯಾಗಾರ, ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಆಹಾರ ನೀಡಿ ನಿತೀಶ್ಗೆ. ಮತ್ತು ಮೊಹರಂ ಹಬ್ಬದ ಹಿನ್ನೆಲೆ ಜಿಲ್ಲೆಯಾದ್ಯಂತ ಜುಲೈ 16ರಿಂದ 18ರವರೆಗೆ ಮದ್ಯ ಮಾರಾಟ ಸಾಗಾಣಿಕೆ ನಿಷೇಧ, ನಿತೀಶ್ಗೆ. ವಾರ್ತೆಗಳ ವಿವರ. ರಾಗರಂಗ ಸಾಂಸ್ಕೃತಿಕ ಕಲಾ ವೇದಿಕೆಯ 7ನೇ ವಾರ್ಷಿಕೋತ್ಸವದ ಅಂಗವಾಗಿ ಜುಲೈ 14ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಸಂಗೀತ ನಾಟಕ ಪ್ರದರ್ಶನ ಸಂಜೆ 5:30ಕ್ಕೆ ನಡೆಯಲಿದೆ ಎಂದು ಕಲಾ ವೇದಿಕೆ ಅಧ್ಯಕ್ಷ ಪಂಪಾಪತಿ ಹೂಗಾರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಓಂ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ವೀರಶೈವ ಮಹಾಸಭಾದ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಕೆಒಎಫ್ ರಾಜ್ಯ ಉಪಾಧ್ಯಕ್ಷ ಮಹಾಂತೇಶ್ ಪಾಟೀಲ್ ಅತ್ನೂರು ವಹಿಸಲಿದ್ದಾರೆ. ರವೀಂದ್ರ ಜಾಲ್ದಾರ್, ಬಸವರಾಜ್ ಹೂಗಾರ್, ಎಂ ವಿರೂಪಾಕ್ಷಿ, ಉರುಕುಂದಪ್ಪ, ರಾಜಾ ಶ್ರೀನಿವಾಸ್, ಎಚ್ ಜಗದೀಶ್, ಬಿ ಗೋವಿಂದ್ ಸೇರಿ ಅನೇಕರು ಆಗಮಿಸಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 12 ಜನರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಸ್ಥಳೀಯ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಅಲ್ಲದೆ ನನ್ನ ಗಂಡ ನೀ ಹೌದಾ, ನಿನ್ನ ಹೆಂಡತಿ ನಾನಲ್ಲ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದರು. ನಮ್ಮ ಈ ಕಾರ್ಯಕ್ರಮ ದಿನಾಂಕ 14/7/2024 ಸಾಯಂಕಾಲ 5:30ಕ್ಕೆ ಈ ಸ್ಥಳೀಯ ಶ್ರೀ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ರಾಯಚೂರಿನಲ್ಲಿ ಇವತ್ತು ನಡೆದಿದೆ ಸರ್. ಈ ಒಂದು ಕಾರ್ಯಕ್ರಮ ಪ್ರಾರಂಭದಲ್ಲಿ ಸಂಗೀತ ಕಾರ್ಯಕ್ರಮ ಪ್ರಾರಂಭವಾಗಿದೆ ಸರ್.
ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಈ ಒಂದು ದಾಸವಾಣಿ, ವಚನ ಸಾಹಿತ್ಯ, ಭಾವಗೀತೆಗಳು, ಕನ್ನಡ ಪರ ಗೀತೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಆಡಿಸಲಾಗ್ತದೆ. ನಂತರದಲ್ಲಿ ನಮ್ಮ ಈ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ನಮ್ಮ ಸಂಸ್ಥೆ ಅವರನ್ನ ಗೌರವಿಸಬೇಕಂತ ಅಂದ್ಕೊಂಡು ಸುಮಾರು ಒಂದು 12 ಜನರನ್ನ ನಾವಿಲ್ಲಿ ಆಯ್ಕೆ ಮಾಡಿಕೊಂಡಿದ್ದೀವಿ ಸರ್. ವಿವಿಧ ಸಮಾಜ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಇರ್ಬೋದು. ಈ ರೀತಿಯಾಗಿ ನಾವು ಅಂತ ಗಣ್ಯ ಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮಗಳು ಹಾಕ್ಕೊಟ್ಟಿದ್ವಿ. ನಂತರದಲ್ಲಿ ನಾಟಕ ನಾಗಂಡ ಹೋಗುವುದು ಎಲ್ಲ ಹೆಂಟು ನಾನಲ್ಲ ಕರಿಮಣಿ ಮಾಲೀಕ ನಾನಲ್ಲ ಅಂತಕ್ಕಂಥ ಒಂದು ಸಾಮಾಜಿಕ ನಾಟಕವನ್ನ ಅಭಿನಯಿಸಿದ್ದೆ ಸರ್. ಈ ಒಂದು ನಾಟಕದಲ್ಲಿ ಮುಖ್ಯ ನಾಯಕರ ಪಾತ್ರದಲ್ಲಿ ನಾನೇ ಪಾತ್ರ ನಿರ್ವಹಿಸಿದ್ದೆ ಸರ್. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು 108,000 ದೇವಸ್ಥಾನ ಸಂಸ್ಥಾನ ಹಿರಿಯಂತ ಬೃಹನ್ಮಠ ರಾಯಚೂರಿಯವರು ವಹಿಸಲಿದ್ದಾರೆ. ನಂತರದಲ್ಲಿ ಶ್ರೀ ಸಾಹಿತ್ಯ ನಾಡೋಣಿ ಸಂಸ್ಥಾಪಕರು, ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು ಕೂಡ ಸಾಹಿತ್ಯವನ್ನು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಎಂ ಚಂದ್ರಶೇಖರ್ ಪಾಟೀಲ್ ಬಿಜಾಪುರ ಭುವನೇಶ್ವರ ಸಮಾಜದ ಅಧ್ಯಕ್ಷರು ಕೂಡ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿಗೊಳಿಸತಕ್ಕಂಥವರು ಶ್ರೀ ರವೀಂದ್ರ ಜಲ್ದಾರ್, ಶ್ರೀ ಬಸವರಾಜ್ ಹುಡ್ಗಾರ್, ಶ್ರೀ ಮುಕುಂದಪ್ಪ, ಶ್ರೀ ರಾಜಾ ಶ್ರೀನಿವಾಸ್, ಶ್ರೀ ಎಂ ವಿರೂಪಾಕ್ಷ ಸರ್, ಶ್ರೀ ಎಚ್ ಜಗದೀಶ್ ವಕೀಲರು, ಶ್ರೀ ಗೋವಿಂದ್ ಮಾಜಿ ಅಧ್ಯಕ್ಷರು, ಹಾಡಿ ಚೇರ್ಮನ್ ವೀರೇಂದ್ರ ಪಾಟೀಲ್ ಹರಿವಿ, ಶ್ರೀ ಜ್ಞಾನಮ್ಮ ಜೂಬ್ ಇಂಜಿನಿಯರ್ ಪದ್ಮನಾಭ. ಈ ಸಂದರ್ಭದಲ್ಲಿ ವೀರೇಶ್ ನರಸಿಂಹ ಚಿಕ್ಸುಗೂರು, ಪವನ್ ಕುಮಾರ್ ಹುಗಾರ್ ಉಪಸ್ಥಿತರಿದ್ದರು. ಸಕಾರಾತ್ಮಕ ಚಿಂತನೆ, ಉತ್ತಮ ಶಿಕ್ಷಣ, ಸರಿಯಾದ ಸಂದೇಶ ಮತ್ತು ಸರಿಯಾದ ಚಿಂತನೆಗಳು ಬದಲಾವಣೆ ತರುತ್ತವೆ ಎಂದು ನರೇಶ್ ಮುನಿ ಗುರು ಮಹಾರಾಜ್ ಹೇಳಿದರು. ನಗರದ ಹೊರವಲಯದ ರಾಜೇಂದ್ರ ರವಿಕುಮಾರ್ ಬೊಹರಾ ಆವರಣದಲ್ಲಿ ನರೇಶ್ ಮುನಿ ಗುರು ಮಹಾರಾಜ್ ಮತ್ತು ಇತರರು 4 ತಿಂಗಳ ಚಾತುರ್ಮಾಸ ಪ್ರವೇಶ ಅಂಗವಾಗಿ ರಾಯಚೂರು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ, ಜೆಸಿಐ ರಾಯಚೂರು, ವಾಕರ್ಸ್ ಗ್ರೂಪ್ ಮತ್ತು ರಾಜಸ್ಥಾನಿ ಸಂಘದ ವತಿಯಿಂದ ಹಮ್ಮಿಕೊಂಡ ವಿಹಾರಧಾಮ ಗುರು ಮಹಾರಾಜರ ವಾಸ್ತವ್ಯದ ಸ್ಥಳ ಉದ್ಘಾಟಿಸಿದರು. ನಂತರ ರಾಜಸ್ಥಾನಿ ಸಂಘದ ಸದಸ್ಯ ಕಮಲ್ ಕುಮಾರ್ ಅವರ ನಿವಾಸದಲ್ಲಿ ಆಶೀರ್ವದಿಸಿ ಮಾತನಾಡಿದರು. ನಾವು ಮನುಷ್ಯರಿಗೆ ಧನ್ಯರು ಮತ್ತು ನಾವೆಲ್ಲರೂ ಒಳ್ಳೆಯವರು. ನಮ್ಮ ಒಳ್ಳೆಯ ಕಾರ್ಯಗಳು ಮತ್ತು ಆಲೋಚನೆಗಳನ್ನು ಹಂಚಿಕೊಳ್ಳಿ. ದೇವರನ್ನು ನಮ್ಮನ್ನು ಆಶೀರ್ವದಿಸುತ್ತಾನೆ ಮತ್ತು ಹೆಚ್ಚಿನದನ್ನು ನೀಡುತ್ತಾನೆ ಎಂದರು. ಸಕಾರಾತ್ಮಕ ಚಿಂತನೆ, ಉತ್ತಮ ಶಿಕ್ಷಣ, ಸರಿಯಾದ ಸಂದೇಶ ಮತ್ತು ಸರಿಯಾದ ಚಿಂತನೆಗಳು ಬದಲಾವಣೆ ತರುತ್ತವೆ. ಜಿಲ್ಲೆಯ ಅಭಿವೃದ್ಧಿಗೆ ಎಲ್ಲ ಬುದ್ಧಿಜೀವಿಗಳು ಸಹಕರಿಸಬೇಕು ಎಂದು ಮನವಿ ಮಾಡಿದರು. अनंत अनंत के निकेतन। दूसरा वेल रिपोर्टेड और तीसरा वेल सपोर्ट। गलत रास्ते पे ले जाने वाले बहुत सारे लोग
मिलेंगे। गलत रास्ते पे लेके जाने वाले हैं, हमारे गलत रास्तों पे जा रहे हैं। कोई वाइन पी रहा है, हम किस रास्ते पे जा रहे हैं? गलत रास्ते पे जा रहे हैं। ने कभी बोला कि चलो सत्संग में चलते हैं, चलो वहाँ पे गुरु जी के दर्शन करने को चलते हैं, कहीं हम अच्छे सिद्धांतों को अपना लेते हैं, कहीं हम अच्छे मौलिकता को अपना लेते हैं, कहीं नैतिकता को अपना लेते हैं। हमारे मन में ये भाव बोलो आता है, बोलो हम सपोर्ट करें किसी का भी, कोई भी सपोर्ट करो। देखो भगवान ने उनके लिए अपना सब कुछ खत्म यानी समाप्त करने को तैयार हो जाए, सब कुछ बलिदान किया। बोलो उन्होंने क्या किया? हमें अहिंसा का पथ दिया, हमें करुणा का रास्ता दिया। भगवान मेहनत सबने की, लेकिन उनके पीछे पुण्य की बैटिंग कन्नड़ में संचालन करता था। बीजेपी में बड़ा ये हमारे पहले प्रेसिडेंट था, अभी मैं बने। पुण्य का जब मन के विपरीत होता है पाप का। एक शेर के पास एक गीदड़ पहुंचा, गीदड़ समझते हैं आप लोग, सियार, और गीदड़ शेर को बोला, देख तू अकेला ही जंगल का राजा, मैं भी जंगल का राजा। शेर ने कहा 1.5 असली का जानवर और तेरी औकात क्या, अपने आप को जंगल का राजा कहता है। बोले अगर आपको मेरे ऊपर विश्वास नहीं है, मैं प्रूफ कर देता हूँ, मेरे साथ चलिए। शेर उसके साथ गया, देखा, गीदड़ ने कहा शेर को, देखो मुझे आपको देख करके जंगल के सारे जानवर भाग जाते हैं और मुझे देख करके भी भाग जाते हैं। और गए ऐसी जानवर भागने लगे, इधर से उधर, इधर से उधर। गीदड़ ने देखा मुझे देख करके सारे भाग गए। शेर की अकल इतनी थी और उसने कहा चल तुम मेरे साथ छोड़ के आ, हमारे और आपकी हालत खराब हो जाएगी। कई बार आप लोग बोलते हो मार्केट में मंदी चल रही है, मंदी समझते हैं आप लोग, बिजनेस कम चलता है और उसको कहते हैं मंदी, कस्टमर नहीं आता और बहुत मंदी चल रही है। मंदी कुछ नहीं है, तुम्हारा पुण्य कमजोर पड़ेंगे। एक दिन था, रात को ग्राहक का फोन आता था, दुकान कब खोलोगे, और आज आपको ग्राहक का इंतजार करना पड़ता है, वेट करना पड़ता है, क्योंकि आपका पुण्य कम पड़ गया। आप लोग बोलते हो सत्यमेव जयते, कभी भी सत्यमेव जयते नहीं होता, पुण्यमेव जयते। आप देखो इलेक्शन में कई ऐसे लोग जिनका कैरेक्टर अच्छा नहीं है, जिनकी लाइफ अच्छी नहीं है, वो जीत गए और अच्छे लोग हार गए। उसका कारण उनके पीछे पुण्य की बैठिंग थी। आपके तो पुण्य भेद कहते, अध्यात्म में सत्य भेद कहते हो सकता है, लेकिन संसार में तो पुण्य भेद कहते, जिसका पुण्य है उसकी जय विजय हो जाती है और जिसका पुण्य नहीं है वो बड़ा रह जाता है। आप देखो हमारा ಒಳಗೇದ ಒಳಗೇದ ನುಡಿಯುಗೇದ ಈ ಥರನೂ ಅಸಹ್ಯ ಪಡಬೇಡ, ಇದೆ ಅಂತರಂ ಸುದ್ದಿ ಇದೆ ಬಹಿರಂಗ ಸುದ್ದಿ। भगवान दशरथ के वचन आप अच्छी तरह से जानते हैं। भगवान की वाणी हमारे पास कुछ भी होना, लेकिन न्याय नीति से निष्पन्न होना। जिंदगी मिली है, लेकिन जिंदगी में
किसी के काम आना सीखो। एक शब्द आता है एजुकेटेड। आजकल एजुकेशन मस्ट, एजुकेशन सबके पास में, और आप सब जितने भी लोग बैठे हैं सब एजुकेटेड लोग बैठे। एजुकेशन सबके पास में है, लेकिन मैं आपको पूछता हूँ एजुकेशन कैसी होनी चाहिए? एजुकेशन कैसी होनी चाहिए? वेल एजुकेटेड होते ना, वेल एजुकेटेड, वेल मीन्स सम्यक, वेल मीन्स राइट। राइट नॉलेज अगर होगी तो व्यक्ति क्या कर सकता है? आगे बढ़ सकता है। नॉलेज है यानी एजुकेशन है, लेकिन एजुकेशन के साथ साथ मानवता आनी चाहिए, दया आनी चाहिए, करुणा अनुकंपा की भावना आनी चाहिए, आध्यात्मिकता की भावना आपके भीतर में आनी चाहिए। आज बच्चे को बोलते हैं कि किसी भी तरह से पास हो जाना, भाई नकल मार के पास होना, लेकिन क्या हो जाना? पास हो जाना, उसका कोई महत्व नहीं। एजुकेशन होना, लेकिन वो एजुकेशन व्यवस्थित होना, सही नीति से होना, और वही एजुकेशन आपको क्या कर सकती? वही एजुकेशन आपको आपके भीतर में दया पैदा कर सकती है, आपके भीतर में सहृदयता पैदा कर सकती है, आपके भीतर में सौहार्द पैदा कर सकती है। अगर एजुकेशन बराबर नहीं होगी तो हमारी फाउंडेशन क्या हो जाएगी? बोलो, हमारी फाउंडेशन बराबर नहीं है तो मकान क्या हो सकता है? मकान टिक नहीं सकता। तो फाउंडेशन एजुकेशन हमारी क्या होनी चाहिए? एजुकेशन हमारी व्यवस्थित होनी चाहिए। हमारे यहाँ पर भी साधु साध्वी को अध्ययन अध्यापन करने का विधान, यानी साधु साध्वी को भी पढ़ाया जाता है, लेकिन यदि गुरु के प्रति द्रोह पैदा हो जाए, गुरु के प्रति दुर्बुद्धि का भाव पैदा हो जाए, तो कहते हैं कि उनको क्या नहीं देना, उनको ज्ञान देने की जरूरत नहीं है। यानी एजुकेशन होना, लेकिन एजुकेशन जो आपको सही मार्ग की ओर लेकर जाए, सन्मार्ग की ओर लेकर जाए, वो एजुकेशन होना। वेल एजुकेशन, वेल एजुकेशन, वेल एजुकेशन के बाद हम चर्चा करेंगे वेल ಸೆಷನ್ ಹರ್ ಸಂಡೇಗೂ ಅನ್ಯ ಸಮಾಜಕ್ಕೂ ಲೇಕರ್ಗೆ ನೀವು ಹೇಳಕ್ ಇಷ್ಟಪಡ್ತೀನಿ. ಇವ್ರದ್ದು ಇಷ್ಟು ಪವರ್ಫುಲ್ ಪ್ರವಚನ ಇದೆ. ನಮ್ಮಲ್ಲಿ ಕುಂಚಿ ಅಂತ ವಿಲೇಜ್ ಇದೆ, ಅಲ್ಲಿ ಮತ್ತೆ ಮಸ್ಕೇಲಿ ಒಂದು ಫಂಕ್ಷನ್ ಮಾಡಿದ್ರು, ಅಲ್ಲಿ ಸಾವಿರಾರು ಮಂದಿ ಸೇರಿ ನಾನ್ ವೆಜ್ ಬಿಟ್ಟಿದ್ದಾರೆ, ಡ್ರಿಂಕ್ಸ್ ಬಿಟ್ಟಿದ್ದಾರೆ ಇವರು ಛತ್ರಛಾಯಲ್ಲಿ. ಅಷ್ಟು ಇನ್ಫ್ಲೂಯೆನ್ಸ್ ಇದೆ ಅವ್ರದ್ದು. ಸುಮ್ಮನೆ ಬಂದು ಇಲ್ಲಿ ನೋಡ್ಕೊಂಡು ಅವ್ರ ಆಶೀರ್ವಾದ ನೋಡ್ಕೊಂಡು ತಗೊಂಡು ಹೋದ್ರೆ ಎಷ್ಟು ಬದಲಾವ ಆಗ್ಬಿಡ್ತದ. ನಾವು ಇದು ಮಾತು ಹೇಳಿದ್ರೆ रोंडे ನಮ್ಮ बात के खड़े हो जाते, उतना पावरफुल हमारे गुरुदेव है। बिकॉज ಅಷ್ಟು ಸಿಂಪ್ಲಿಸಿಟಿ ಲೈಫ್ ಅಲ್ಲಿ ಅಡಾಪ್ಟ್ ಮಾಡ್ತಾರೆ. ಹಂಗೆ ಎಲ್ಲರಿಗೆ ಒಂದು ಸಮಾಜ ಅಂತಿಲ್ಲ, ಯಾರು ರೊಕ್ಕದಿಲ್ಲ, ಏನೇನ್ ಬೇಕಾಗಿಲ್ಲ, ಅದಕ್ಕೆ ಯಾರು ಭಕ್ತು ಬರ್ತಾರ ಎಲ್ಲರಿಗೆ ಅವರು ಸಾಮರ್ಥ್ಯವಾಗಿ ದರ್ಶನ ಮಾಡಿ ಕೊಡ್ತಾರ. ಸೊ ನಮ್ಮಲ್ಲಿ ಅವಕಾಶ ಇದೆ, 4 ತಿಂಗಳ ಇಲ್ಲೇ ಇರ್ತಾರ. ಸೊ ಇವ್ ಹೇಳಿದ್ರೆ ನಮ್ಮ ಗೌತಮೈ ಡೈಲಿ ಪ್ರವಚನ ಒಂದು ಇರ್ತದ, ಎಲ್ಲರೂ ಬರ್ಬೋದು, ಪ್ರಾಬ್ಲಮ್ ಏನಿಲ್ಲ. ಎರಡನೇದು ನಾವು ಗುರುದೇವ್ हम आपके तरफ से विनती कर रहे हैं कि स्पेशल क्लास ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಶಾಸ್ಲಿ ಭದ್ರ ಗುರು ಮಹಾರಾಜ ಗೌತಮ್ ಗಿನಿಯಾ ಮತ್ತು ಎಸ್ ಕಮಲ್ ಕುಮಾರ್ ಜೈನ್ ಇದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಭ್ರಷ್ಟಾಚಾರ ವಿರೋಧಿಸಿ ಬಿಜೆಪಿ ನಗರದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ಪ್ರತಿಭಟನೆ ನಡೆಸಿತು. ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ಬಿಜೆಪಿ ನಾಯಕರು ಮುಖಂಡರನ್ನು ಬಂಧಿಸುವ ಮೂಲಕ ಹಿಂದಿನ ತುರ್ತು ಪರಿಸ್ಥಿತಿಯ ದಿನಗಳನ್ನು ಮತ್ತೆ ಜಾರಿಗೆ ತರುತ್ತಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಎಲ್ಲರ ಹಕ್ಕು, ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರತಿಭಟನೆ ಹೋರಾಟದ ಹಕ್ಕನ್ನು ಕಸಿದುಕೊಂಡು ನಾಯಕರನ್ನು ಮುಖಂಡರನ್ನು ಜೈಲಿಗೆ ತಳ್ಳುವ ಮೂಲಕ ಅಂದು ಇಂದಿರಾ ಗಾಂಧಿ ತಂದ ತುರ್ತು ಪರಿಸ್ಥಿತಿ ಪುನಃ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತರಲು ಹೊರಟಿರುವುದು ದುರದೃಷ್ಟಕರ ಎಂದು ಹೇಳಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡುತ್ತಿದೆ. ಮೂಡ ಅಭಿವೃದ್ಧಿ ಪ್ರಕಾರದ ಕೋಟಿ ಬೆಲೆ ಬಾಳುವ ಆಸ್ತಿ ಲಪಟಾಯಿಸಿ ಜನತೆಗೆ ದ್ರೋಹ ಮಾಡುತ್ತಿದ್ದಾರೆ. ಈ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಲು ಹೊರಟ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರನ್ನು ಸೇರಿದಂತೆ ಅನೇಕ ಮುಖಂಡರ ಮನೆಗಳಿಗೆ ತೆರಳಿ ಬಂಧಿಸಿ ಹೋರಾಟವನ್ನು ಹತ್ತಿಕ್ಕುವ ನೀತಿಯನ್ನು ಖಂಡಿಸುತ್ತಿವೆ ಎಂದು ಹೇಳಿದರು. मुख्यमंत्री कांग्रेस सरकार के भारत माता की ಸಿದ್ದರಾಮಯ್ಯನಿಗೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಸರ್ವಾಧಿಕಾರಿ
ಹಾಕುತ್ತ ಕಾಂಗ್ರೆಸ್ ಸರ್ಕಾರಕ್ಕೆ ಪಕ್ಷಗಳನ್ನು ಹತ್ತಿಕ್ಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯವನ್ನು ಲೂಟಿ ಹೊಡೆಯುವ ಮಂತ್ರಿ ಸಿದ್ದರಾಮಯ್ಯರಿಗೆ ಸರ್ವಾಧಿಕಾರಿ ಪ್ರತಿಪಕ್ಷಗಳನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ವಾಧಿಕಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ವಾಧಿಕಾರಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕೀ ಹಗರಣವನ್ನು ಮುಚ್ಚಾಕಲು ಪ್ರಯತ್ನಿಸುತ್ತಿರುವ ಸಿದ್ದರಾಮಯ್ಯನವರಿಗೆ ಹಣವನ್ನು ಲೂಟ್ ಹೊಡೆಯುವಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೋರಾಟ ಹತ್ತಿಕ್ಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟ ಹಗರಣದ ಕಾಂಗ್ರೆಸ್ ಸರ್ಕಾರಕ್ಕೆ ಕೋಟಿ ಲೂಟ ಮಾಡಿದ ಸಿದ್ದರಾಮಯ್ಯನವರಿಗೆ ಹಗಲು ಧರಣಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕೂಡ ಹಗರಣದ ರೂವಾರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೋರಾಟವನ್ನು ಹತ್ತಿಕ್ಕುತ್ತಿರುವ ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯನಿಗೆ ದುಷ್ಟ ಸಿದ್ದರಾಮಯ್ಯನಿಗೆ ಕೂಡಾಗೆಲ್ಲ ರೂವಾರಿ ಸಿದ್ದರಾಮಯ್ಯನಿಗೆ ಭಾರತೀಯ ಜನತಾ ಪಕ್ಷಕ್ಕೆ 50 ವರ್ಷ ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೇರಿರ್ತಕ್ಕಂಥ ತುರ್ತು ಪರಿಸ್ಥಿತಿಯನ್ನು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಇವತ್ತು ತುರ್ತು ಪರಿಸ್ಥಿತಿ ರೀತಿ ಒಳಗ ಮೈಸೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರ ನೇತೃತ್ವದೊಳಗ ನಡೀತಕ್ಕಂಥ ಪ್ರತಿಭಟನೆಯನ್ನು ಮನೆಗೆ ಹೋಗಿ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿ ಪ್ರತಿಭಟನೆ ಮಾಡಲಾರ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣ ಮಾಡಿದ್ದು ಸಿದ್ದರಾಮಯ್ಯನವರೇ ನಿಮಗೆ ಇಷ್ಟು ಗೊತ್ತಿಲ್ಲ, ಪ್ರಜಾಪ್ರಭುತ್ವದೊಳಗೆ ಪ್ರತಿಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಯಾವುದೇ ವಿಷಯದೊಳಗೆ ಪ್ರತಿಭಟನೆ ಮಾಡ್ತೀವಿ ಅಂದರೆ ನೀವು ಪ್ರತಿಭಟನೆ ಮಾಡಬಾರ್ದು ಅಂತಕ್ಕಂಥ ಏನು ನಿಮ್ಮ ಧೋರಣೆ ಇದೆಯಲ್ಲ, ಇದು ಒಂದು ದುರಂಕಾರ ಧೋರಣೆ ಮತ್ತು ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆ ನೀವು ಮಾಡ್ತಾ ಇದ್ದೀರಿ. ಮೂಡಾದೊಳಗೆ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡೆದಿರ್ತಕ್ಕಂಥ ಸಿದ್ದರಾಮಯ್ಯನವರೇ ನೇರವಾಗಿ ನಿಮ್ಮದೇ ಹಸ್ತಕ್ಷೇಪ ಅದರೊಳಗೆ ಇರೋದರಿಂದ ನಿಮ್ಮ ಧರ್ಮಪತ್ನಿಯವರ ಹೆಸರು ಮೇಲೇ ಆ ಮೂಡಾದ ಜಾಗ ಇರೋದರಿಂದ ನೀವು ಅದಕ್ಕೆ ಉತ್ತರದಾಯಿ ಆಗ್ತಾರ. ಆದರೆ ಇಂಥ ಸಂದರ್ಭದೊಳಗೆ ಪ್ರತಿಭಟನೆಯನ್ನು ಹಾಕಿರ್ತಕ್ಕಂಥ ಈ ಒಂದು ನಿಮ್ಮ ಕೆಲಸ ಇಡೀ ದೇಶದೊಳಗನೆ ಮೊದಲನೇ ಬಾರಿಗೆ ಸಿದ್ದರಾಮಯ್ಯ ಮಾಡ್ತಾ ಇದ್ದಾನ ಅಂತಕ್ಕಂಥದ್ದು ಹೋಗ್ತದೆ. ನಿಮ್ಮ ಮೇಲೆ ಇನ್ನು ಮೇಲೆ ಈ ಒಂದು ಪ್ರಜಾಪ್ರಭುತ್ವ ವಿರೋಧಿ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ ಅಂತೇಳಿ ನಾವು ರಾಯಚೂರು ನಗರದೊಳಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಗರ ಮಂಡಲ ಅಧ್ಯಕ್ಷ ಉಟ್ಕೂರು ರಾಘವೇಂದ್ರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಶಂಕರ್ ರೆಡ್ಡಿ, ನಗರ ಪ್ರಧಾನ ಕಾರ್ಯದರ್ಶಿಗಳಾದ ಕಡಗೋಳು ರಾಮಚಂದ್ರ, ವಿಜಯಕುಮಾರ್ ಸಜ್ಜನ್, ಪಲಗೂರು ನಾಗರಾಜ್, ಎನ್ ವಿನಾಯಕರಾವ್, ಸಂತೋಷ್ ರಾಜ್ಗುರು, ಎಕ್ಲಾಸ್ಪುರ್ ನರಸಪ್ಪ, ಮಂಚಾಲ ಭೀಮಯ್ಯ, ಉಪ್ಪೆಟ್ ನರಸಪ್ಪ, ಶಶಿರಾಜ್ ಮಸ್ಕಿ, ಎಲ್ಜಿ ಶಿವಕುಮಾರ್ ಸೇರಿದಂತೆ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ಪಕ್ಷದ ಪ್ರಕೋಷ್ಠ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದರು. ಈಗ ಜಾಹೀರಾತು. SAK Convention Hall. Book now flat 50% discount. Save up the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಂದೇ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. N150 ಸಂಪರ್ಕಿಸಿ. ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ರೆಡಿಮೇಡ್ ಬಟ್ಟೆ ಅಂಗಡಿ, ಸೀರೆ ಅಂಗಡಿ, ಫರ್ನಿಚರ್ ಶೋರೂಮ್, ಆಫೀಸ್, ಕಾಲೇಜು, ಶುದ್ಧ ಶಾಕಾಹಾರ ಹೋಟೆಲ್ನಂತಹ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಲಿಫ್ಟ್ ಮತ್ತು ಮೆಟ್ಟಿಲುಗಳ ಸೌಕರ್ಯ ಹೊಂದಿದೆ. 24 ಗಂಟೆಗಳ ಕಾಲ ನೀರು, ವಿದ್ಯುತ್, ಸುಸಜ್ಜಿತವಾದ ಶೌಚಾಲಯ ಮತ್ತು ತಳಮಹಡಿಯಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಇಂದು ಸಂಪರ್ಕಿಸಿ. ಸತ್ಯನಾಥ ಕಾಲೋನಿ, ವೀರಾಂಜನೇಯ ದೇವಸ್ಥಾನ ಮುಂದುಗಡೆ, RTO ಸರ್ಕಲ್ ಹತ್ತಿರ, ಮಂತ್ರಾಲಯ ಮುಖ್ಯ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ ದೇವಣ್ಣ 9972999124, ರಘು 73493611016. .
ದಿವಂಗತ ಶ್ರೀ ಸುಭಾಷ್ ರೆಡ್ಡಿ ಪಾಟೀಲ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಶಾಖೆಯ ಮಾಜಿ ಖಜಾಂಚಿರವರ ಸ್ಮರಣಾರ್ಥವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ರಕ್ತ ನಿಧಿ ಕೇಂದ್ರವನ್ನು ಜುಲೈ 1ರಿಂದ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಆರಂಭಗೊಳ್ಳುತ್ತಲಿದೆ. ಸ್ಥಳ ರಾಯಚೂರು ನಗರದ ವೀರಶೈವ ಕಲ್ಯಾಣ ಮಂಟಪದ ಮೊದಲನೇ ಮಹಡಿ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 98802409. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಉಡುಪಿ ಜಿಲ್ಲೆಯ ಹೆಂಬ್ರಿ ತಾಲೂಕಿನ ಮರಣಿ ಗ್ರಾಮದ ನನಗೆ ಜೀವ ಭಯವಿದ್ದು 2 ಮುಖ್ಯಮಂತ್ರಿಗಳು ಹಾಗೂ ಮಂಗಳೂರು ಐಜಿ ಉಡುಪಿ ಜಿಲ್ಲಾ ಎಸ್ಪಿಯವರಿಗೆ ದೂರು ಕೊಟ್ಟರೂ ಯಾವುದೇ ರಕ್ಷಣೆ ಇಲ್ಲದೆ ಜೀವ ಭಯದಲ್ಲಿ ಇದ್ದೇನೆ ಎಂದು ಮನ್ಮಥ ಶೆಟ್ಟಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗ್ರಾಮದಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುತ್ತಿದ್ದು ಅಸೂಯೆಯಿಂದ ಮಾವಂದಿರಾದ ಆಜೆಕಾವು ನೆಮೊಟ್ಟ ಮನೆ ಸಂಜೀವ ಶೆಟ್ಟಿ, ಸುಧಾಕರ ಶೆಟ್ಟಿ, ಚಿಕ್ಕಮ್ಮ ಸಂಪಶೆಟ್ಟಿ, ಯಶೋಧ ಶೆಟ್ಟಿ ಎಂಬುವವರು ಹೆದರಿಸಿ ಮಾಟ ಮಂತ್ರ ಮಾಡಿಸಿ ಕೊಲೆ ಯತ್ನಿಸಿದರು. ಎಲ್ಲವನ್ನು ಕಳೆದುಕೊಂಡು ವಾಸಕ್ಕೂ ಮನೆ ಇಲ್ಲ ಸ್ಥಿತಿಗೆ ಬಂದಿದ್ದೇನೆ. ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರಿಗೆ ರಕ್ಷಣೆ ಕೋರಿ ಮನವಿ ಮಾಡಿದ್ದೇನೆ. ಯಾರಿಂದಲೂ ರಕ್ಷಣೆ ಸಿಗುತ್ತಿಲ್ಲ. ದುಷ್ಟರ ಸಂಹಾರವಾಗದೆ ಹೋದರೆ ಜಗತ್ತು ಸರ್ವನಾಶವಾಗುತ್ತದೆ. ಕೊರೋನಾ, ಪ್ರವಾಹ, ರೋಗ ರುಜಿನಗಳು ಹೆಚ್ಚಲು ಅಧರ್ಮವೇ ಕಾರಣವಾಗಿದೆ ಎಂದರು. ನಾನು ಕಲಿಯುಗದಲ್ಲಿ ಮುಖ್ಯ ಅವತಾರ ಪುರುಷನಾಗಿ ಸ್ವಾಮಿಯಾದ ನಾನು ಧರ್ಮಸ್ಥಾಪನೆ ಮಾಡಿ ಲೋಕರಕ್ಷಣೆ ಮಾಡುವುದು ಸಮಸ್ತ ಕನ್ನಡಿಗರ, ಸಮಸ್ತ ತುಳುನಾಡಿನವರ, ಸಮಸ್ತ ಭಾರತೀಯರ ಹೆಮ್ಮೆ ವಿಷಯವಾಗಿದೆ. ನಾನು ಸಾಕ್ಷಾತ್ ಧರ್ಮ ಸನ್ನಸ್ವಾಮಿ ಜನ್ಮಕ್ಕೆ ಬಂದದ್ದು. ಶ್ರೀರಾಮನನ್ನು, ಶ್ರೀಕೃಷ್ಣನೇ ಲೋಕರಕ್ಷಣೆ ಮಾಡುವ ದೇವರು ನಾನು ಅನ್ಯಾಯ ಅನಾಚಾರವನ್ನು ನಿಲ್ಲಿಸಿ ಲೋಕರಕ್ಷಣೆ ಮಾಡಿದರೆ ಲೋಕವೇ ನಾಶ ಆಗ್ತದೆ ಖಂಡಿತ. ನಾನು ಈ ಮೊದಲು 5 ಪ್ರೆಸ್ ಮೀಟ್ ಮಾಡಿದ್ದೆನು. ಹೆಚ್ಚಿನ ಮುಖ್ಯಮಂತ್ರಿಗಳಿಗೆಲ್ಲ ಮನವಿ ಕೊಟ್ಟಿದ್ದೆನು. ಯಾರೂ ಸ್ಪಂದಿಸಲಿಲ್ಲ. ಅದರಿಂದ ಪ್ರಕೃತಿ ಕೋಪಗೊಂಡು ಕೊರೋನಾ ಬಂದು ವ್ಯವಸ್ಥೆಗಳೆಲ್ಲ ಬಂದವು. ಮತ್ತು ಈಗ ಪ್ರಕೃತಿ ಕೋಪದಿಂದ ಜಲಪ್ರಳಯ, ಬರಗಾಲದಿಂದ, ಸುನಾಮಿಯಿಂದ ಲೋಕವೇ ನಾಶ ಆಗ್ತಾ ಇದೆ. ನಾನು ಅನ್ಯಾಯ ಅನಾಚಾರವನ್ನು ನಿಲ್ಲಿಸಿ ಲೋಕ ರಕ್ಷಣೆ ಮಾಡಿದ್ರೆ ಲೋಕವೇ ನಾಶ ಆಗೋದು ಖಂಡಿತ. ನಾನು ಈ ಮೊದಲು ಸಿದ್ದರಾಮಯ್ಯನವರು CM ಆಗಿರುವಾಗ ಅವರಿಗೆ ಮನವಿ ಕೊಟ್ಟಿದ್ದೆನು. ಅವರು ಕಡೆಗಣಿಸಿದರು. ಮತ್ತು ಅವರ ಮಗ ರಾಕೇಶ್ ಬಂದಿದ್ದರು. ರಾಕೇಶ್ ಹತ್ರ ಮಾತಾಡಿ ಹೇಳಿದೆ, ಸ್ವಾಮಿ ನಿಮ್ಮ ಫಾದರ್ಗೆ 4 ಮನವಿ ಕೊಟ್ಟಿದ್ದೇನೆ, ಅವರು ನನಗೆ ಏನು ಸಪೋರ್ಟ್ ಕೊಡಲಿಲ್ಲ. ನಾನು ಲೋಕದ ದೊಡ್ಡ ದೇವರಾಗಿ, ಲೋಕದ ದೊಡ್ಡ ವಿಕಾರಿ ಆಗಿದ್ದೇನೆ. ನನಗೆ ದಿಲ್ಲಿಗೆ ಮನೆಯಿಂದ ಊಟ ಮಾಡಲಿಕ್ಕೆ ಗತಿಲ್ಲ. ಅದರಿಂದ ನೀವಾದರೂ ಹೇಳಿ ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿದೆ. ಅದಕ್ಕೆ ಅವರು ಕಡೆಗಣಿಸಿದರು. ಅವರು ಮೀಟಿಂಗ್ ಹೋದವರು ಅಲ್ಲೇ ಹೋಗಿಬಿಟ್ರು. ಮತ್ತು ಸಿದ್ದರಾಮಯ್ಯನವರು ಅಧಿಕಾರದ್ದು ಹಿಡಿದ್ರು. ಆಮೇಲೆ ನಮ್ಮ ಯಡಿಯೂರಪ್ಪನ ಹತ್ರ ಮನವಿ ಕೊಟ್ಟೆ, ಅವರು ಕಡೆಗಣಿಸಿದ್ರು. ಅವರು ಅಧಿಕಾರದ್ದು ಹಿಡಿದ್ರು. ಮತ್ತು ಬಸವರಾಜ ಬೊಮ್ಮಾಯಿಗೆ ಮನವಿ ಕೊಟ್ಟೆ, ಅವರು ನನಗೆ ನ್ಯಾಯ ಕೊಡಿಸಲಿಲ್ಲ. ಅವರು ಅಧಿಕಾರದಲ್ಲಿ ಹಿಡಿದ್ರು. ಮತ್ತು ಈ ಸಲ ಸಿದ್ದರಾಮಯ್ಯನಿಗೂ ಮನವಿ ಕೊಟ್ಟಿದ್ದೇನೆ, ಅವರು ನನಗೆ ನ್ಯಾಯ ಕೊಡಿಸಲಿಲ್ಲ. ಅಧಿಕಾರದಿಂದ ಹಿಡಿಯೋ ಚಾನ್ಸಲ್ಲಿ ಇದ್ದಾರೆ. ಅವರು 99% ಇದ್ದಾರೆ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಸಮಸ್ಯೆ ಹಾಗೂ ಪರಿಹಾರ ಕುರಿತು ಚರ್ಚಿಸಲು ಜುಲೈ 2 ಸಭೆ ನಡೆಸಿ ಮುಂದಿನ ಸಂಘಟನೆ ಹೋರಾಟದ ರೂಪರೇಷೆಗಳನ್ನು ರೂಪಿಸಲಾಗುತ್ತದೆ ಎಂದು ಡಾ. ಶಾಂತ ಹೇಳಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಸಮಸ್ಯೆಗಳ ಹಾಗೂ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಲು ಎಲ್ಲ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಲಾಗುತ್ತಿದೆ. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ವೆಂಕಟೇಶ್ವರ್ ರಾಥೋಡ್ ಆಗಮಿಸಲಿದ್ದಾರೆ. ಹೊಸದಾಗಿ ನೇಮಕಗೊಂಡ ಪದಾಧಿಕಾರಿಗಳಿಗೆ ನೇಮಕಾತಿ ಪ್ರಮಾಣ ಪತ್ರ ವಿತರಣೆ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ಎಂದರು. ಸರ್ಕಾರದ ಕಣ್ ತೆರೆಸಲು ತಮ್ಮಲ್ಲಿ ಮನವಿ. ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ ಶ್ರೀ ವೆಂಕಟೇಶ್ ರಾಥೋಡ್ ಸಂಸ್ಥಾಪಕರು ಅಧ್ಯಕ್ಷರು ಚಾಲನೆ ನೀಡುವರು. ಸ್ವಾಮಿ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಎರಡು ಸೇರಿ ಉತ್ತರ ಕರ್ನಾಟಕ ಇದೆಲ್ಲವೂ ಸೇರಿ ಕಲ್ಯಾಣ ಕರ್ನಾಟಕವನ್ನು ಮಾಡಲಾಗಿದೆ ಮತ್ತು ಭಾಗದ ಅಭಿವೃದ್ಧಿಗಾಗಿ ಮತ್ತು ಇನ್ನಿತರ ವಿಷಯಗಳ ಬಗ್ಗೆಯಾಗಿ ಮತ್ತು ಭಾಗದ ಪದಾಧಿಕಾರಿಗಳನ್ನು ನೇಮಿಸಲು ಈ ಸಮಾರಂಭವನ್ನು ಇಟ್ಟುಕೊಳ್ಳಲಾಗಿದೆ. ಅಲ್ಲದೆ ಇನ್ನಿತರ ವಿಷಯಗಳನ್ನು ಇದರಲ್ಲಿ ಚರ್ಚೆ ಮಾಡಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 15/7/2024 ಸಮಯ 11 ಗಂಟೆ ಬೆಳಿಗ್ಗೆ ಹಾಜರಾಗಲು ಈ ಸುದ್ದಿಯನ್ನು ಪ್ರಚಾರ ಮಾಡಲು ತಮ್ಮಲ್ಲಿ ಮನವಿ. ವೆಂಕಟೇಶ್ ರಾಥೋಡ್ ಅವರು ಸಂಸ್ಥಾಪಕರು ರಾಯಚೂರಿಗೆ 15/7/2024 ಅವರು ಬಂದು ಚಾಲನೆ ನೀಡುತ್ತಾರೆ. ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಎಲ್ಲ ಭಾಗಗಳಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ಅವರಿಗೆ ನಾವು ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೇವೆ, ನೇಮಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಚರ್ಚೆಗಾಗಿ 15 ತಾರೀಕಿಗೆ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲರೂ ಸಹಕರಿಸಲಿ. ಕಲ್ಯಾಣ ಕರ್ನಾಟಕದ ಬಗ್ಗೆ ಕಲ್ಯಾಣ ಕರ್ನಾಟಕದ ರಾಜ್ಯದ ಮಹಿಳಾ ಕಲ್ಯಾಣ ಕರ್ನಾಟಕ ಸಂಘರ್ಷ ಸಮಿತಿ ವಿಷಯದ ಬಗ್ಗೆ ನಾವು ಎಲ್ಲ ವಿಭಾಗಗಳಲ್ಲಿ ನಾವು ಕರ್ನಾಟಕ ಸರ್ಕಾರದಲ್ಲಿ ಎಲ್ಲ ವಿಭಾಗಗಳಲ್ಲಿ ನಾವು ಆಯ್ಕೆ ಮಾಡಿದ್ದೇವೆ ಸರ್. ಎಲ್ಲ ವಿಭಾಗದಲ್ಲಿ ನಾವು ಆಯ್ಕೆ ಮಾಡಿದ್ದೇವೆ. ನಾವು ಸಮಾಜ ಬಗ್ಗೆ ಆಗ್ಬೋದು, ಎಲ್ಲ ಸರ್ಕಾರ ಬಗ್ಗೆ ಆಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ನಮ್ಗೆ ಯಾವುದೇ ಸವಲತ್ತುಗಳು ಇಲ್ಲ ಸರ್. ಅದಕ್ಕೋಸ್ಕರ ನಾವು ರಾಜ್ಯದಲ್ಲಿ ನಾವು ಲೆಟರ್ ಬರ್ತಿದ್ದೀವಿ. ಹಾಗಾಗಿ ನಮ್ಮ ಸಂಘಟನೆಗಳು 50-60 ಜನ ಆಲ್ರೆಡಿ ಇದ್ದಾರೆ ಸರ್. ಎಲ್ಲರೂ ಆಯ್ಕೆ ಮಾಡಿದ್ವಿ. ಅದ್ರ ಬಗ್ಗೆ ನಾವು ಕಲ್ಯಾಣ ಕರ್ನಾಟಕ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲರೂ ಆ ಮೆಂಬರ್ಸ್ಗಳನ್ನು ಆಯ್ಕೆಗೂ ಮಾಡಿದ್ವಿ ಸರ್. ಅದ್ರ ಬಗ್ಗೆ ವಿಚಾರ ಹೆಚ್ಚಿನ ಮಾಹಿತಿಗಾಗಿ 15 ತಾರೀಕಿಗೆ ನಾವು ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ, ಮೀನಾಕ್ಷಿ, ಸುಷ್ಮಾ, ಸ್ನೇಹ ಸೇರಿದಂತೆ ಅನೇಕರಿದ್ದರು. ಆಕಾಶದಿಂದ ಬೀಳುವ ಮಳೆ ನೀರು ಇಳೆಗೆ ಬಿದ್ದು ನದಿ ಸೇರಿದಾಗ ನದಿ ನೀರು ಎನ್ನುತ್ತೇವೆ. ಕೆರೆಯಲ್ಲಿ ಬಿದ್ದಾಗ ಕೆರೆ ನೀರು ಎನ್ನುತ್ತೇವೆ. ಗಟಾರದಲ್ಲಿ ಬಿದ್ದಾಗ ಅದೇ ನೀರನ್ನು ಹೊಲಸು ನೀರೆಂದು ಕರೆಯುತ್ತೇವೆ. ಹಾಗಾಗಿ ನಾವು ಸಜ್ಜನರ ಸಂಘ ಮಾಡಿದಾಗ ಸಜ್ಜನರು ಎನಿಸಿಕೊಂಡು ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡುತ್ತೇವೆ. ದುರ್ಜನರ ಸಂಘ ಮಾಡಿದ್ದಲ್ಲಿ ಪ್ರತಿಯೊಬ್ಬರ ಬಾಯಿಯಲ್ಲಿ ಅವನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತೇವೆ. ಹಾಗಾಗಿ ನಾವಿರುವಂತ ಪರಿಸರ ಉತ್ತಮವಾಗಿರಬೇಕು. ನಮ್ಮ ಸುತ್ತಮುತ್ತಲಿನ ಜನ ಸಂಸ್ಕೃತರಾಗಿದ್ದರೆ ನಾವು ಕೂಡ ಉತ್ತಮ ಸಂಸ್ಕಾರವನ್ನು ಹೊಂದಿದ ಮನುಷ್ಯರಾಗುತ್ತೇವೆ. ಹಾಗಾಗಿ ಮಾನವೀಯ ಮೌಲ್ಯಗಳನ್ನು ಹರಡುವುದೇ ಶರಣರ ಸಂಸ್ಕೃತಿಯ ಉದ್ದೇಶ. ಇಲ್ಲಿ ನಡೆದಿರುವ ಸತ್ಸಂಗಗಳನ್ನು ನೋಡಿ ನನಗೆ ಸಂತಸವಾಗುತ್ತದೆ ಎಂದು ಪರಮ ಪೂಜ್ಯ ಶ್ರೀ ಶಾಂತವೀರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಗುರುಮಿಟಿಕಲ್ ಯಾದಗಿರಿ ಜಿಲ್ಲೆಯ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಅವರು ಇಂದು ಮಾರುತಿ ನಗರ ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ಸೇವಾ ಸಮಿತಿ ಮಣ್ಣೆತ್ತಿನ ಅಮಾವಾಸ್ಯೆಯ ನಿಮಿತ್ತವಾಗಿ 31ನೇ ಶರಣ ಚಿಂತನ ಶಿವಾನುಭವ ಗೋಷ್ಠಿಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡುತ್ತಾ ಈ ಕ್ಷೇತ್ರದ ಆವರಣ ನೋಡಿದಾಗ ಉದ್ಯಾನವನದಂತೆ ಭಾಸವಾಗುತ್ತದೆ. ಇಲ್ಲಿ ಸೇರಿದ ತಾಯಂದಿರು ಹಾಗೂ ಸತ್ಸಂಗಿಗಳನ್ನು ನೋಡಿದಾಗ ಇದು ಪ್ರಜ್ಞೆಯ ಪ್ರತೀಕ ಎನಿಸುತ್ತದೆ. ಪ್ರಕೃತಿಯಲ್ಲಿ ಜೀವರಾಶಿ ಒಟ್ಟಾಗಿ ಜೀವಿಸುತ್ತವೆ. ಇರುವೆಗಳು, ಜಿಂಕೆ, ಆನೆಗಳು, ಹಿಂಡು ಒಟ್ಟೊಟ್ಟಿಗೆ ಪಕ್ಷಿಗಳ ಹಾರಾಟ ನೋಡುತ್ತೇವೆ. ಈ ಪ್ರಾಣಿ ಪಕ್ಷಿಗಳು ನೀಡುವ ಸಂದೇಶವೇನೆಂದರೆ ನಮ್ಮಲ್ಲಿ ಯಾವುದೇ ರೀತಿಯ ರಾಗ ದ್ವೇಷವಿಲ್ಲ, ಮತ್ಸರವಿಲ್ಲ, ನಾವೆಲ್ಲ ಒಂದೇ ಭಾವದಿಂದ ಜೀವಿಸುತ್ತೇವೆ ಎಂದು ಅವು ನಮಗೆ ಪ್ರೇರಣೆ ಇರುತ್ತದೆ. ಹಾಗಾಗಿ ಬುದ್ಧಿವಂತ ಜೀವಿಯಾದ ಮನುಷ್ಯ ನಾವು ಪ್ರಾಣಿ ಪಕ್ಷಿಗಳನ್ನು ನೋಡಿ ಕಲಿಯುವುದು ಸಾಕಷ್ಟಿದೆ. ಬಸವಾದಿ ಶರಣರು ಬಸವಣ್ಣನವರ ನೇತೃತ್ವದಲ್ಲಿ ಅಲ್ಲಮ ಪ್ರಭುಗಳ ಅಧ್ಯಕ್ಷತೆಯಲ್ಲಿ ವಚನಕಾರರು ಒಂದೆಡೆ ಸೇರಿ ತಮ್ಮ ವಚನಗಳ ಮುಖಾಂತರ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕಾರ್ಯಕ್ರಮವನ್ನು ಮಾಡಿದರು. ಹಾಗಾಗಿ ಇಂದು ಅಭಯಗಿರಿ ಆಂಜನೇಯ ಸೇವಾ ಸಮಿತಿಯವರು ಮಾಡುವ ಕಾರ್ಯ 12ನೇ ಶತಮಾನದ ಶರಣರ ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತದೆ ಎಂದು ತಿಳಿಸಿದರು. ಇಂತಹ ಶುಭಾನುಭವ ಚಿಂತನಗೋಷ್ಠಿಗಳಿಂದ ನಮ್ಮೆಲ್ಲರ ಮನಸ್ಸುಗಳು, ಭಾವಗಳು ಶುದ್ಧಿಯಾಗಲಿ ಎಂದು ತಿಳಿಸಿದರು.
ಸದಾವಕಾಶ ಅಂತ ನಾನು ಭಾವಿಸ್ಕೊಳ್ತೀನಿ. ವಿಶೇಷವಾಗಿ ಭಾಳ ಈ ಒಂದು ಕ್ಷೇತ್ರ ಗಿರಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಆವರಣ ದೇವಸ್ಥಾನ ನೋಡಿ ತುಂಬ ಖುಷಿಯಾಯಿತು, ಸಂತೋಷವಾಯಿತು. ಇದು ಕೇವಲ ಧಾರ್ಮಿಕ ಕ್ಷೇತ್ರ ಅಷ್ಟೇ ಅನ್ನಿಸ್ತಾ ಇಲ್ಲ, ಒಂದು ರೀತಿ ಉದ್ಯಾನವನದಲ್ಲಿ ಕುತ್ಕೊಂಡಿನೇನಂತ ನನಗೆ ಭಾವನೆ ಭಾಸವಾಗ್ತಾ ಇದೆ. ಹೆಸರು ಹೇಳುವಂತೆ ಶ್ರೀಗಿರಿ ಅಭಯ ಮತ್ತು ಗಿರಿ ಮತ್ತು ಈ ಒಂದು ಪ್ರಕೃತಿಯ ಅನೇಕ ಗಿಡ ಮರಗಳ ಮಧ್ಯದಲ್ಲಿ ಬಯಲ ಒಂದು ಮಂಟಪದಲ್ಲಿ ಶಿವಾನುಭವ ಶರಣ ಚಿಂತನ ಗೋಷ್ಠಿ ನಡೀತಾ ಇರ್ತಕ್ಕಂಥದ್ದು ತುಂಬ ಸಂತೋಷ. ಮತ್ತು ವಿಶೇಷವಾಗಿ ಸಮಾರಂಭದಲ್ಲಿ ಶರಣರ ಜೊತೆಗೆ ಇಲ್ಲಿ ಹೆಚ್ಚು ತಾಯಂದಿರು ಮಕ್ಕಳಾದಿಯಾಗಿ ಭಾಗವಹಿಸಿದ್ದು ತುಂಬ ವಿಶೇಷ ಎಂತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ತಾಯಂದಿರು ಸಹಿತ ಶರಣ ತತ್ವ ಶಿವಾನುಭವ ಚಿಂತನ ಗೋಷ್ಠಿಯಲ್ಲಿ ಭಾಗವಹಿಸಿರುವುದು ವಿಶೇಷ ಅಂತ ನಾನು ಭಾವಿಸಿಕೊಂಡು, ಜೊತೆಗೆ ಇವತ್ತು ಈಗಾಗಲೇ ನಮ್ಮ ಡಾಕ್ಟರ್ ಅರುಣ ಹಿರೇಮಠ ಅವರು ಉದ್ಘಾಟಿಸಿದ್ದಾರೆ, ಅವರ ಮಾತುಗಳನ್ನು ಆಲಿಸಿದ್ರಿ. ಮತ್ತು ವಿಶೇಷವಾಗಿ ಇವತ್ತು ಉಪನ್ಯಾಸವನ್ನು ನೀಡಿದಂಥ ಡಾಕ್ಟರ್ ಶೀಲಾ ಸಗರದ್ರವರ ಅವರ ಸರಳವಾದಂಥ ಅನುಭವದ ಚಿಂತನೆಗಳನ್ನು ತಾವೆಲ್ಲ ಆಲಿಸಿದಿರಿ. ಇವತ್ತು ವೈದ್ಯರಾಗಿ ಇವತ್ತು ಶರಣರ ವಚನಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ವಚನಗಳನ್ನು ಅವರು ಮೆಲುಕು ಹಾಕಿದರು. ಇವತ್ತು ವೈದ್ಯರು ಮಾತುಗಳನ್ನು ಆಡೋದು, ಉಪನ್ಯಾಸವನ್ನು ಮಾಡೋದು ಕಡಿಮೆ, ನಮಗೆಲ್ಲ ಗೊತ್ತಿರುವಂತೆ. ಆದರೆ ಇವತ್ತು ಯುವ ವೈದ್ಯರಾಗಿ ಶೀಲಾ ಸಗರದ್ರವರು ಶರಣರ ಸಾಹಿತ್ಯವನ್ನು ಓದಿಕೊಂಡು ಅನೇಕ ವಚನಗಳನ್ನು ಅಭ್ಯಾಸವನ್ನು ಮಾಡಿ ಇವತ್ತು ನಮ್ಮೆಲ್ಲರ ಮುಂದೆ ತಮ್ಮದೇ ಆದಂತಹ ದಾಟಿಯಲ್ಲಿ ಒಂದು ಅನುಭವವನ್ನು ನೀಡಿರ್ತಕ್ಕಂಥದ್ದು ಇವತ್ತು ಅನೇಕ ವೈದ್ಯರಿಗೆ ಇದು ಮಾದರಿ ಅಂಥೇಳಿ. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಡಾಕ್ಟರ್ ಅರುಣ ಹಿರೇಮಠ್ ಮಾತನಾಡಿ, ದೇವರು ನಮ್ಮ ಚಿಂತನೆಗೆ ಮೀರಿದ ಸಾಮರ್ಥ್ಯವನ್ನು ನೀಡಿದ್ದು ನಮ್ಮ ನಡತೆಯಲ್ಲಿ ಬದಲಾವಣೆ, ಒಳ್ಳೆಯ ಗುಣಗಳು ಬೆಳೆಸಿಕೊಂಡು ದೇವರ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುವುದರಿಂದ ಯಶಸ್ಸು ಪಡೆಯಬಹುದು. ಅಷ್ಟೇ ಅಲ್ಲದೆ ನಮ್ಮ ವಿಚಾರಗಳು ಕೂಡ ಸಕಾರಾತ್ಮಕವಾಗಿರಲಿ, ಅಂದಾಗ ಮಾತ್ರ ನಾವು ಆರೋಗ್ಯವಂತರಾಗಿ ಆಯುಷ್ಯ ಹೆಚ್ಚಾಗುತ್ತದೆ ಎಂದು ತಿಳಿಸುತ್ತಾ, ಇಂತಹ ಉಪನ್ಯಾಸಗಳಿಂದ ನಮ್ಮ ಮನಸ್ಸು ಆತ್ಮ ಶುದ್ಧಿಗೊಳಿಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಜೊತೆಗೆ ಒಳ್ಳೆಯ ಚಿಂತನೆಗಳನ್ನು ಮಾಡುವುದು ನಾವು ಸ್ವಲ್ಪ ಕಡಿಮೆನೆ ಅಂತ ಅನ್ಕೋತೀವಿ. ಯಾಕಂದ್ರೆ ನಾವು ಚಿಂತನೆಗಳನ್ನ ಮಾಡೋದು ಬರೀ ಸ್ವಾರ್ಥಕ್ಕಾಗಿನೇ ಮಾಡ್ತಾ ಇರ್ತೀವಿ. ನನ್ನ ಹಿಡ್ಕೊಂಡೇ ಹೇಳ್ತೀನಿ, ಸ್ವಾರ್ಥಕ್ಕಾಗಿ ಅಲ್ಲದೆ ನಮ್ಮ ನಡತೆಯಲ್ಲಿ ಕೂಡ ಬದಲಾವಣೆ ಆಗ್ಬೇಕು. ಅಷ್ಟೇ ಅಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಗುಣಗಳು ಕೂಡ ಒಳ್ಳೆಯದಾಗಿರ್ಬೇಕು. ನಾನು ನನ್ನದು ಅನ್ನೋದಕ್ಕಿಂತ ನಾವು ನಮ್ಮವರು ಅಂದಾಗ ಮಾತ್ರ ಆರೋಗ್ಯ ವೃದ್ಧಿ ಆಗ್ತದೆ, ಭಗವಂತನ ಆಶೀರ್ವಾದ ಕೂಡ ಸಿಗ್ತದೆ ಅಂತಕ್ಕಂಥ ಒಂದು ವಿಚಾರ. ಅಷ್ಟೇ ಅಲ್ಲ, ದೇವರು ಕೂಡ ನಮ್ಮ ಮೇಲೆ ಗಮನ ಇಟ್ಟಿರ್ತಾನೆ, ನಾವ್ ಏನ್ ಮಾಡ್ತೀವಿ ಏನಿಲ್ಲ ಅಂತಕ್ಕಂಥದ್ದು. ಯಾಕಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಪೂರ್ವಜರು ಹೇಳ್ತಿರ್ತಾರೆ, ನಾವು ಮಾಡಿದಂತ ಪಾಪ ಕರ್ಮಗಳು ಮೊದಲಿಗೆ ಹೇಳ್ತಿದ್ರು ಮುಂದಿನ ಜನ್ಮದಾಗ ನೋಡ್ತೀವಿ ಅಂತ. ಆದ್ರೆ ಈಗಿನ ಜನ್ಮದಲ್ಲಿ ಇಂದೋ ನಾಳೆನೋ ಅಂತಕ್ಕಂಥ ವಿಚಾರಗಳನ್ನ ನಾವು ನೋಡ್ತಾನೆ ಇದ್ದೀವಿ. ಅಂತ ಅವಕಾಶಗಳನ್ನ ನಾವು ಬಹಳಷ್ಟು ಸಲ ಬಹಳ ಘಟನೆಗಳ ಮುಖಾಂತರ ನಾವು ಪತ್ರಿಕೆಗಳಲ್ಲಿ ಕೂಡ ನೋಡ್ತಾ ಇರ್ತೀವಿ, ಟಿವಿ ಚಾನೆಲ್ಗಳಲ್ಲಿ ಕೂಡ ನಾವು ನೋಡ್ತಾ ಇರ್ತೀವಿ. ಅಷ್ಟೇ ಅಲ್ಲ, ನಾವು ನಮ್ಮ ಮನಸ್ಸನ್ನು ಕೂಡ ನಾವು ಬಹಳ ಸದೃಢವಾಗಿ ಇಟ್ಕೋಬೇಕು. ಚಂಚಲವಾಗಿ ಇಟ್ಟುಕೊಳ್ಳಾರ್ದೆ ನಾವು ಎಲ್ಲಿ ಬೇಕಲ್ಲ ಹರಿಬಿಟ್ಟಾಗ ಆ ಮನಸ್ಸು ಕೂಡ ಏನಾಗ್ತದ, ಕೆಟ್ಟದಾಗಿ ಪರಿವರ್ತನೆ ಆದಾಗ ಅಲ್ಲಿಯೂ ಕೂಡ ನಮಗೆ ಆರೋಗ್ಯ ಇಲ್ಲ, ಚಿಂತೆ, ಈ ರೀತಿ ಎಲ್ಲವೂ ಕೂಡ ಕೆಡಕಾಗ್ತದೆ. ಆ ಒಂದು ಚಿಂತೆ ಅಂತಕ್ಕಂಥದ್ದೇ ನಮ್ಮನ್ನ ಸಾವಿಗೆ ಸಮೀಪ ಮಾಡ್ತದೆ ಅಂತಕ್ಕಂಥ ಒಂದು ವಿಚಾರ. ಅಲ್ಲಿ ಆರೋಗ್ಯ ಅಂತ ಬಂದಾಗ ನಾವು ಒಳ್ಳೆ ಚಿಂತನೆ ಮಾಡ್ರಿ, ಎಲ್ಲರೂ ನಮ್ಮವರಂತ ಹೇಳ್ರಿ, ಆಗ ಮಾತ್ರ ನಮ್ಮ ಆರೋಗ್ಯ ಸುಧಾರಿಸ್ತದೆ. ಅಷ್ಟೇ ಅಲ್ಲ, ಈ ಒಂದು ಬಡಾವಣೆಯ ಒಂದು ಮುಖ್ಯ ಉದ್ದೇಶ ಕೂಡ ಅದೇ ಆಗಿದೆ. ಪ್ರತಿ ಅಮಾವಾಸ್ಯೆ ಅಂತಕ್ಕಂಥದ್ದು ಒಂದು ನೆಪ ಮಾತ್ರ. ನಾವು ಈ ಒಂದು ಅಮಾವಾಸ್ಯೆ ಒಂದು ನೆಪದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕಿವಿಯನ್ನು ಶುದ್ಧಿ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಮಕ್ಕಳಿಗೂ ಕೂಡ ಒಂದು ಸಂಸ್ಕೃತಿ ಸಂಸ್ಕಾರದ ಪರಿಚಯವನ್ನು ಕೂಡ ಮಾಡ್ತಾ ಇದ್ದೀವಿ. ಇಂಥ ಒಂದು ಪರಿಚಯದ ಮೂಲಕ ಡಾಕ್ಟರ್ ಶೀಲಾ ಸಗರದ್ ಖ್ಯಾತ ವೈದ್ಯಾಧಿಕಾರಿಗಳು ಉಪನ್ಯಾಸ ವಿಷಯ ಮನುಷ್ಯರ ಸರ್ವ ರೋಗಕ್ಕೂ ಶರಣರ ವಚನಗಳು ಔಷಧಿ ಆಗಬಲ್ಲವೇ ಎನ್ನುವ ವಿಷಯ ಕುರಿತು ಮಾತನಾಡಿ, ಶರಣರು ತಾಯಿ ಮಕ್ಕಳ ಸಂಬಂಧ, ಗುರು ಶಿಷ್ಯರ ಸಂಬಂಧ, ಶರಣ ಸಂಸ್ಕೃತಿಯ ಸಂಬಂಧಗಳು ಯಾವ ರೀತಿ ಇರಬೇಕು ಎನ್ನುವುದನ್ನು ತಮ್ಮ ವಚನಗಳ ಮೂಲಕ ಬಹಳ ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಮನುಷ್ಯ ನಮ್ಮಲ್ಲಿ ಇರುವ ಅರಿಷಡ್ ವರ್ಗಗಳನ್ನು ಕಿತ್ತೆಸೆಯಬೇಕಾಗಿದೆ ಎಂದರು.
ಆಹಾರವ ಕಿರಿದು ಮಾಡಿರಯ್ಯ ಅಜ್ಞಾನದಿಂದ ಭಾವಕಾಯ ವಿಚಾರವಾಗುವುದು. ಶರಣರ ಹಾಗೂ ಸರ್ವಜ್ಞರ ವಚನಗಳ ಮೂಲಕ ಮನುಷ್ಯ ಹೇಗೆ ಜೀವಿಸಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗೆಯನ್ನು ವಿವರವಾಗಿ ತಿಳಿಸುತ್ತಾ, ಕಳಬೇಡ ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರು ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ಸಪ್ತ ಸೂತ್ರಗಳನ್ನು ಇದೊಂದೇ ವಚನ ಜೀವನ ಹೇಗಿರಬೇಕೆಂದು ಬಸವಣ್ಣನವರು ಮಾರ್ಮಿಕವಾಗಿ ತಿಳಿಸುತ್ತಾರೆ. ಗರ್ಭಿಣಿ ಸ್ತ್ರೀಯರು ಉತ್ತಮ ಆಹಾರ ಸೇವಿಸಿದಾಗ, ಉತ್ತಮ ವಿಚಾರಗಳನ್ನು ಅನುಸರಿಸಿದಾಗ ಉತ್ತಮ ಸದೃಢ ಮನಸ್ಸುಳ್ಳ, ಸದೃಢ ಕಾಯವುಳ್ಳ ಮಗು ಜನಿಸುತ್ತದೆ. ಹಾಗಾಗಿ ಯೋಗ, ಧ್ಯಾನ, ವ್ಯಾಯಾಮ, ಪ್ರಾಣಾಯಾಮ, ಪ್ರಾರ್ಥನೆ ಮಾಡಿದರೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಸುಧಾರಣೆಯಾಗಲು ಸಾಧ್ಯವೆಂದು ತಿಳಿಸಿದರು. ಅವರಿಗೆ ಎಲ್ಲದಕ್ಕೂ ಒಂದೊಂದು ವಚನಗಳಿದ್ದು, ಆರೋಗ್ಯದ ಮೇಲೇನೂ ವಚನಗಳು ಬರೆದಿದ್ದಾರೆ. ಹಾಗೂ ಗಂಡ ಹೆಂಡತಿಯರ ಸಂಬಂಧಗಳು ಹೆಂಗಿರ್ಬೇಕು, ಫೈನಾನ್ಸಸ್ ಹೆಂಗಿರ್ಬೇಕು, ಗುರು ಶಿಷ್ಯರ ಸಂಬಂಧ ಹೆಂಗಿರ್ಬೇಕು, ಎಲ್ಲದಕ್ಕೂ ಅವರ ಹತ್ರ ಸೊಲ್ಯೂಷನ್ ಇಟ್ಕೊಂಡು ಅದು ಸರಳ ರೀತಿ ಹೇಳುವ ಹಾಗೆ ವಚನಗಳನ್ನು ಹೇಳಿದ್ದಾರೆ. ಈಗ ಆರೋಗ್ಯ ಅಂದರೇನು, ನಮ್ಮ ವೈದ್ಯಕೀಯ ಇದರಲ್ಲಿ ಹೆಲ್ತ್ ಅಂದರೆ ಕಂಪ್ಲೀಟ್ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಸೋಷಿಯಲ್, ಮೆಂಟಲ್ ವೆಲ್ಬೀಯಿಂಗ್, ನಾಟ್ ಮಿಯರ್ ಆಬ್ಸೆನ್ಸ್ ಆಫ್ ಡಿಸೀಸ್ ಅಂತ ಹೇಳ್ತಾರೆ. ಅಂದ್ರೆ ಬರೀ ರೋಗ ಇಲ್ಲದೇನೆ ಆರೋಗ್ಯ ಅಂತ ಹೇಳಕ್ ಬರಲ್ಲ. ಅದ್ರ ಜೊತೆಗೆ ಅವ್ರಿಗೆ ಸಾಮಾಜಿಕ ಆರೋಗ್ಯ ಕೂಡ ಇರಬೇಕು, ದೈಹಿಕ ಆರೋಗ್ಯ ಕೂಡ ಇರಬೇಕು, ಮಾನಸಿಕ ಆರೋಗ್ಯ ಕೂಡ ಇರಬೇಕು. ಈಗ ಅದ್ರ ಜೊತೆ ಆಧ್ಯಾತ್ಮಿಕ ಆರೋಗ್ಯನೂ ಬಹಳ ಮುಖ್ಯ. ಈಗ ಆರೋಗ್ಯ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಪ್ರಕಾರ 6 ಯೋಗಗಳನ್ನು ಪಾಲಿಸಬೇಕು. ಅದರಲ್ಲಿ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ ಇವುಗಳೆಲ್ಲ ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ನಾವು ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾರೆ. ಈಗ ನಮ್ಮ ಭಾರತ ದೇಶದಲ್ಲಿ ಮೊದಲಿಂದನೂ ಋಷಿ ಸಾಹಿತ್ಯ ಬಹಳ ನಡ್ಕೊಂಡು ಬಂದಿತ್ತು. ಈಗ ಋಷಿ ಸಾಹಿತ್ಯದಲ್ಲಿ ವೇದಗಳಾಗಲಿ, ಉಪನಿಷದಾಗಲಿ, ಪುರಾಣಗಳಿಂದ ಅವರು ಅವೇರ್ನೆಸ್ ಹೇಳ್ತಾ ಇದ್ರು, ಜನರಿಗೆ ತಿಳುವಳಿಕೆಯನ್ನ ಹೇಳ್ಕೊಡ್ತಾ ಇದ್ರು. ಈಗ ಅದು ಸಂಸ್ಕೃತದಲ್ಲಿ ಇರೋದ್ರಿಂದ ಬಹಳಷ್ಟು ಜನಕ್ಕೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಅವಾಗ ಬಂದಿದ್ದೆ ವಚನ ಸಾಹಿತ್ಯ. ವಚನ ಸಾಹಿತ್ಯದಲ್ಲಿ ಏನಾಗ್ತಿತ್ತು, ಆಗಿನ ಶರಣರು ಸರಳವಾಗಿ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಹೇಳ್ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಈಗ ಅದು 12ನೇ ಶತಮಾನದಲ್ಲಿ ಅಷ್ಟೊಂದು ಜ್ಞಾನಿಗಳಿದ್ರು. ಅವರು ಆರೋಗ್ಯ ಬಗ್ಗೆ ಎಷ್ಟು ಚೆನ್ನಾಗಿ ವಚನಗಳು ಹೇಳಿದ್ದಾರೆ ಅಂದ್ರೆ, ಅವ್ರೇನ್ PhD ಮಾಡಿದವರು ಇರ್ಲಿಲ್ಲ. ಸೊ ಸಾಮಾನ್ಯ ಜನಗಳು ಎಷ್ಟು ರೋಗಗಳು ಬರೋಗೆ ಅಂದ್ರೆ ನಮ್ಮ ಆಹಾರ ಹೆಂಗಿರಬೇಕು, ಆಹಾರ ಪದ್ಧತಿ ಹೆಂಗಿರಬೇಕು, ಮನಸ್ಸಿನ ಭಾವ ಹೆಂಗಿರಬೇಕು, ಆಹಾರದಿಂದ ಮನಸ್ಸಿನ ಭಾವ ಹೇಗೆ ಬದಲಾಗತ್ತೆ, ಮತ್ತೆ ಅದೆಲ್ಲ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಅವರು ಆಗಿನ ಶರಣರು. ಈಗ ಅದರ ಬಗ್ಗೆ ಒಂದು ವಚನ ಹೇಳ್ತೀನಿ, ಅಕ್ಕ ಮಹಾದೇವಿ ಅವರದು. ಆಹಾರವು ಕಿರಿದು ಮಾಡಿರಯ್ಯ, ಆಹಾರವು ಕಿರಿದು ಮಾಡಿರಿ, ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ, ಆಹಾರದಿಂದ ನಿದ್ರೆ, ನಿದ್ರೆಯಿಂದ ತಾಮಸ, ತಾಮಸದಿಂದ ಮೈಮರಿವು ಅಜ್ಞಾನವಾಗುವುದು, ಅಜ್ಞಾನದಿಂದ ಕಾಮವಿಕಾರ, ಕಾಯ. ಪ್ರಾರಂಭದಲ್ಲಿ ಸೇವಾ ಸಮಿತಿ ಅಧ್ಯಕ್ಷರಾದ ಬಿ ಬಸವರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶರಣರ ಚಿಂತನೆಗಳಿಂದ ಭಾವ ಶುದ್ಧಿಯೊಂದಿಗೆ ಅನ್ನದಾಸೋಹ, ಜ್ಞಾನದಾಸೋಹವನ್ನು ಕಳೆದ 30 ಅಮಾವಾಸ್ಯೆಗಳಿಂದ ನಾವೆಲ್ಲರೂ ಶರಣರ ಚಿಂತನೆಗಳನ್ನು, ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪಾವನರಾಗೋಣ. ಉಪನ್ಯಾಸಕರ ಹಾಗೂ ಪರಮ ಪೂಜ್ಯರ ಹಿತನುಡಿಗಳಿಂದ ಖಂಡಿತ ನಮ್ಮ ಮನಸ್ಸು ಶುದ್ಧ ಮಾಡಿಕೊಳ್ಳಲು ಸಾಧ್ಯ ಎಂದು ತಿಳಿಸಿದರು. ಇವತ್ತು ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಇವತ್ತು ನೆರವೇರಿಸ್ತಿದ್ದೇವೆ. ಇವತ್ತು ಅವತ್ತು ನಾವು ಪೂಜ್ಯರಿಗೆ ಸ್ವಾಮೀಜಿ ಹಿಂಗಾಯ್ತು ಮಳೆ ಬಂತಂದ್ರೆ ಅವ್ರು ಬಹಳ ಖುಷಿ ಪಟ್ಟರು. ಇಲ್ಲ, ರೈತರು ಇವತ್ತು ಏನು ಮಳೆ ಬಂದಿರೋದು ಬಹಳ ವಿಶೇಷ ಐತೆ, ಮಳೆಯಿಂದ ಆಶೀರ್ವಾದ ಆಗಿದೆ, ರೈತರೆಲ್ಲ ಚೆನ್ನಾಗಿದ್ದರೆ ಎಲ್ಲ ದೇಶ ಸುಭಿಕ್ಷವಾಗಿರ್ತದೆ ಅಂತಕ್ಕಂಥ ಒಂದು ಮಾತನ್ನ ಸಹಿತ ಅವತ್ತು ಅವ್ರು ಹೇಳಿದರು. ಹಿಂಗಾಗಿ ಮತ್ತೆ ನೀವು ಯಾವಾಗ ಕರೆದ್ರೆ ನಾವು ಬರ್ತೀವಿ ಅಂತೇಳಿ ಹೇಳಿದ್ರು ಪೂಜ್ಯರು. ಮತ್ತೆ ಇವತ್ತು ಅವರು ಯಾವುದೇ ಬೇರೆ ಮಾತಾಡೋದು ಇವತ್ತು ಬಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರದ್ದು ಒಂದು ಚಪ್ಪಾಳೆ ದೊಡ್ಡ ಮುಖಾಂತರ ಪೂಜ್ಯರನ್ನ ಸಾಗಿಸ್ತಾ, ಈ ಸುಮಾರು 5 ವರ್ಷಗಳಿಂದ ನಾವು ದೇವಸ್ಥಾನ ಮಾಡಿದ ಮೇಲೆ ಪ್ರತಿ ಅಮಾವಾಸ್ಯೆ ದಿವಸ ಇಲ್ಲಿ ಅನ್ನದಾಸೋಹ ಮಾಡ್ತಾ ಇದ್ದೀವಿ ಗುರುಗಳೇ. ಆಮೇಲೆ ತದನಂತರದಲ್ಲಿ ನಾವು ಇಲ್ಲಿ ಏನಾದರೂ ಒಂದು ಚಿಂತನೆಗಳನ್ನ ಮಾಡಬೇಕು, ಶರಣರ ಒಂದು ವಿಚಾರಗಳನ್ನ ಎಲ್ಲ ನಮ್ಮ ರಾಯಚೂರು ನಗರದ ಜನರಿಗೆ ತಿಳಿಸಬೇಕಂತಕ್ಕಂಥ ಒಂದು ಸಂಕಲ್ಪ ಮಾಡಿ ನಾವೆಲ್ಲ ಸೇವಾ ಸಮಿತಿ ಮತ್ತು ನಮ್ಮ ವಾಕಿಂಗ್ ಕ್ಲಬ್ನ ಎಲ್ಲ ಸದಸ್ಯರ ಒಂದು ಸಹಾಯ ಸಹಕಾರದಿಂದ ಮತ್ತು ಬಡಾವಣೆಯ ಎಲ್ಲ ಜನರ ಸಹಕಾರದಿಂದ ಪ್ರತಿ ಅಮಾವಾಸ್ಯೆ ದಿವಸ 12 ಜನ ಇವತ್ತು ಅನ್ನದಾಸೋಹಿಗಳು ಸೇವೆ ಮಾಡೋ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಇವತ್ತು 31ನೇ ಅಮಾವಾಸ್ಯೆ ಕಾರ್ಯಕ್ರಮವನ್ನು ಇವತ್ತು ನಡೆಸ್ತಾ ಬಂದಿದ್ದೇವೆ. ಇದು ನಿರಂತರವಾಗಿ ನಡೀಬೇಕು. ಈ ಒಂದು ಅನ್ನದಾಸೋಹ ಮತ್ತು ಶರಣರ ತತ್ವ ಜನರ ಮನದಲ್ಲಿ ಇನ್ನೂ ಹಚ್ಚ ಹಸಿರಾಗಿರಿಸಬೇಕಂತಕ್ಕಂಥ ಒಂದು
ಒಂದು ಸಂಕಲ್ಪದಿಂದ ನಾವೆಲ್ಲ ಮಾಡ್ತಿದ್ದೀವಿ. ಇದಕ್ಕೆ ನಮ್ಮ ರಾಯಚೂರಿನ ನಗರದ ಎಲ್ಲ ಜನ ವಿಭಾಗದ ಇಲ್ಲಿ ವೈದ್ಯರಾಗಿರ್ಬೋದು, ವಕೀಲರಾಗಿರ್ಬೋದು, ಗಣ್ಯ ವ್ಯಕ್ತಿಗಳು, ರಾಜಕೀಯ ಧುರೀಣರು ಸಹಿತ ಈ ಒಂದು ಕಾರ್ಯಕ್ರಮಗಳಿಗೆ ಬರುವ ಮುಖಾಂತರ ನಮಗೆ ಒಂದು ಹೆಚ್ಚು ಒಂದು ಶ್ರೇಯಸ್ಸನ್ನ, ಒಂದು ಹೆಚ್ಚು ಶ್ರೇಷ್ಠತೆಯನ್ನ ತಂದುಕೊಟ್ಟಿದ್ದಾರೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಾನು ದೇವಸ್ಥಾನದ ಸಮಿತಿ ಪರವಾಗಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಮೊನ್ನೆ ತಾನೇ ನಡೆದ ವಕೀಲರ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳನ್ನು ಸೇವಾ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು. ವಕೀಲರ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ನ್ಯಾಯವಾದಿಗಳು, ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಭಂಡಾರಿ, ಉಪಾಧ್ಯಕ್ಷ ನಜೀರ್ ಅಹಮದ್, ಜಂಟಿ ಕಾರ್ಯದರ್ಶಿ ಹನುಮಂತಪ್ಪ ಮೇಟಿ, ಖಜಾಂಚಿ ಸೈಯದ್ ನವಾಜ್ ಪಾಷಾ ಇವರನ್ನು ಸ್ವಾಮೀಜಿಗಳು ಸನ್ಮಾನಿಸಿ ಗೌರವಿಸಿದರು. ವೇದಿಕೆಯ ಮೇಲೆ ವಕೀಲರಾದ ಬಸವನಗೌಡ ಕೊಪ್ಪರ್, ಬಂಡೇಶ್ ವಲ್ಕಂದಿನಿ ಉಪಸ್ಥಿತರಿದ್ದರು. ಈ ದಿನದ ಅನ್ನದಾಸೋಹಿಗಳನ್ನು ಸ್ವಾಮೀಜಿಗಳು ಸನ್ಮಾನ ಮಾಡಿ ಗೌರವಿಸಿದರು. ಮೊದಲಿಗೆ ಮರಿಲಿಂಗಪ್ಪ ಪ್ರಾರ್ಥನೆ ಗೀತೆ ನೆರವೇರಿಸಿದರು. ಸ್ವಾಗತವನ್ನು ರಾಮಣ್ಣ ಮ್ಯಾದರ್ ಶಿಕ್ಷಕರು ನಿರ್ವಹಿಸಿದರು. ಕಾರ್ಯಕ್ರಮ ನಿರೂಪಣೆಯನ್ನು ಕೆ ಷಣ್ಮುಖಪ್ಪ ನಿರ್ವಹಿಸಿದರು. ಕೊನೆಯಲ್ಲಿ ಎಂ ಗಿರಿಯಪ್ಪ ದಿನಿ ವಂದಿಸಿದರು. ಜಿಲ್ಲೆಯಾದ್ಯಂತ ಮೊಹರಂ ಹಬ್ಬದ ಕತ್ತಲ್ ರಾತ್ರಿ ಆಚರಣೆ ಪ್ರಯುಕ್ತ ಶಾಂತಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಮದ್ಯ ಮಾರಾಟ ಹಾಗೂ ಸಾಗಾಣಿಕೆಯನ್ನು ಸಂಪೂರ್ಣ ನಿಷೇಧಿಸಿ ಜಿಲ್ಲಾಧಿಕಾರಿ ನಿತೀಶ್ ಆದೇಶಿಸಿದ್ದಾರೆ. ಜಿಲ್ಲೆಯಾದ್ಯಂತ ಮೊಹರಂ ಹಬ್ಬ ಕತ್ತಲ್ ರಾತ್ರಿ ಅಂಗವಾಗಿ ನಗರ, ಪಟ್ಟಣ ಮತ್ತು ಗ್ರಾಮಗಳಲ್ಲಿ ಪಂಜಾ ಆಲಂ ದೇವರುಗಳನ್ನು ಪ್ರತಿಷ್ಠಾಪಿಸಿದ್ದು, ಹೆಜ್ಜೆ ಕುಣಿತ, ಕೋಲಾಟ ಮತ್ತು ಬೆಂಕಿ ಆಲಯದಲ್ಲಿ ಆಡುವ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿ ಕ್ಷುಲ್ಲಕ ಕಾರಣಗಳಿಂದ ಯುವಕರ ಮಧ್ಯೆ ಕಲಹಗಳು ಉಂಟಾಗುವ ಸಾಧ್ಯತೆ ಇದ್ದು, ಮೊಹರಂ ಕೊನೆಯ ದಿನದಂದು ಪಂಜಾ ಆಲಯಂ ದೇವರುಗಳ ಮೆರವಣಿಗೆ ಸಂದರ್ಭದಲ್ಲಿ ಅಪಾರ ಸಂಖ್ಯೆ ಜನರು ಭಾಗವಹಿಸಲಿದ್ದು, ಶಾಂತಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಜುಲೈ 16 ಬೆಳಗ್ಗೆ 6 ಗಂಟೆಯಿಂದ ಜುಲೈ 18 ಬೆಳಗ್ಗೆ 6 ಗಂಟೆವರೆಗೆ ಜಿಲ್ಲೆಯಾದ್ಯಂತ ಮದ್ಯ ಮಾರಾಟ, ಮದ್ಯ ಸಾಗಾಣಿಕೆ ಮಾಡದಂತೆ ನಿಷೇಧಾಜ್ಞೆಯನ್ನು ಹೊರಡಿಸಿದ್ದಾರೆ. ಅಬಕಾರಿ ಕಾಯ್ದೆ 1965 ಕಲಂ 21(1) ಅನ್ವಯ ಮದ್ಯ ತಯಾರಿಕಾ ಘಟಕಗಳು ಸಾಗಾಣಿಕೆ ಮತ್ತು ಸಂಗ್ರಹಣೆ, ಮಾರಾಟ ಮಳಿಗೆಗಳನ್ನು ಬಂದ್ ಮಾಡಲಾಗುತ್ತಿದೆ. ಈ ಅವಧಿಯಲ್ಲಿ ಹೊರಗಿನಿಂದ ಮದ್ಯ ಇತ್ಯಾದಿಗಳನ್ನು ತಂದು ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಅಂತವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಆದೇಶಿಸಿದ್ದಾರೆ. ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿ ಆರ್ಥಿಕವಾಗಿ ಬಡವರಾಗಿರುವ ಹಿಂದುಳಿದ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ, ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕಲ್ಪಿಸಿ ಸಮಾಜದ ಮುಖ್ಯವಾಹಿನಿಗೆ ತರಬೇಕೆಂಬ ಉದ್ದೇಶದಿಂದ ಹಾಸ್ಟೆಲ್ಗಳ ಮೂಲಕ ಮಕ್ಕಳಿಗೆ ಶಿಕ್ಷಣ ನೀಡಲಾಗುತ್ತಿದ್ದು, ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಉತ್ತಮ ಗುಣಮಟ್ಟದ ಆಹಾರವನ್ನು ನೀಡಬೇಕೆಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಹೇಳಿದರು. ಅವರು ಇಂದು ನಗರದ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಸಮುದಾಯ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಧೀನದಲ್ಲಿ ಇರುವ ಕ್ರೈಸ್ತ ವಸತಿ ಶಾಲೆಗಳ ಖಾಯಂ ಹೊರ ಸಂಪನ್ಮೂಲ ಡಿ ಗ್ರೂಪ್ ಸಿಬ್ಬಂದಿಗಳಿಗೆ ಅಡುಗೆ ತಯಾರಿಸುವ ಮತ್ತು ಸ್ವಚ್ಛತೆಯನ್ನು ಕಾಪಾಡುವ ಕುರಿತು 2 ದಿನಗಳ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಎಲ್ಲಾ ಹಾಸ್ಟೆಲ್ಗಳ ವಾರ್ಡನ್ಗಳು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಊಟವನ್ನು ನೀಡಬೇಕು. ಕೆಲವು ದಿನಗಳ ಹಿಂದೆ ಹಾಸ್ಟೆಲ್ ಊಟ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡು ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಾದ ಪ್ರಕರಣಗಳು ಜಿಲ್ಲೆಯಲ್ಲಿ ಮರಳಿ ಆಗದಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು. ಅಡುಗೆ ತಯಾರಿಸುವ ಸಿಬ್ಬಂದಿಗಳು, ವಾರ್ಡನ್ಗಳು, ತಾಲೂಕು ಮಟ್ಟದ ಅಧಿಕಾರಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಕ್ಕಳಿಗೆ ಉತ್ತಮ ರೀತಿಯ ಆಹಾರ ನೀಡಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಅದಕ್ಕಾಗಿ ಈ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ತರಬೇತಿಯಲ್ಲಿ ನೀಡಿದ ಸೂಚನೆಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಹೇಶ್ ಪೋತಿದಾರ್, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಜೇಂದ್ರ ಜಾಲ್ದಾರ್ ಸೇರಿದಂತೆ ವಾರ್ಡನ್ಗಳು, ಪ್ರಾಂಶುಪಾಲರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜುಲೈ 14ರಂದು ರಾಗರಂಗ ಸಾಂಸ್ಕೃತಿಕ ಕಲಾ ವೇದಿಕೆ 7ನೇ ವಾರ್ಷಿಕೋತ್ಸವ, ಸಂಗೀತ ನಾಟಕ ಪ್ರದರ್ಶನ, ಪಂಪಾಪತಿ ಹೂಗಾರ್. ಸಕಾರಾತ್ಮಕ ಚಿಂತನೆ, ಉತ್ತಮ ಶಿಕ್ಷಣದಿಂದ ಬದಲಾವಣೆ ಸಾಧ್ಯ, ನರೇಶ್ ಮುನಿ ಗುರು ಮಹಾರಾಜ್. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ. ಜೀವ ಭಯವಿದ್ದು ರಕ್ಷಣೆ ನೀಡಲು ಮನ್ಮಥ ಶೆಟ್ಟಿ ಮನವಿ. ಮಾನವೀಯ ಮೌಲ್ಯಗಳನ್ನು ಹುಡುಕುವುದೇ ಶರಣರ ಸಂಸ್ಕೃತಿ ಉದ್ದೇಶ, ಶಾಂತವೀರ ಸ್ವಾಮೀಜಿ. ಜುಲೈ 21ರಂದು ಕಲ್ಯಾಣ ಕರ್ನಾಟಕ ಸಮಸ್ಯೆಗಳ ಪರಿಹಾರ ಕುರಿತು ಸಭೆ, ಶಾಂತ ಕುಲಕರ್ಣಿ. ಅಡುಗೆ ತಯಾರಿಸುವ ಮತ್ತೆ ಸ್ವಚ್ಛತೆ ಕಾಪಾಡುವ ಕುರಿತು ಕಾರ್ಯಾಗಾರ, ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಆಹಾರ ನೀಡಿ ನಿತೀಶ್ ಕೆ. ಮತ್ತು
ಮೊಹರಂ ಹಬ್ಬದ ಹಿನ್ನೆಲೆ ಜಿಲ್ಲೆಯಾದ್ಯಂತ ಜುಲೈ 16ರಿಂದ 18ರವರೆಗೆ ಮದ್ಯ ಮಾರಾಟ ಸಾಗಾಣಿಕೆ ನಿಷೇಧ. ನಿತೀಶ್ ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್. ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, IB ರೋಡ್, ರಾಯಚೂರು. Visit KTB Jewel Palace, Udayanagar, Station Road, Raichur. Mobile 8123535300. ಸತ್ಯನಾಥ ಕಾಲೋನಿ ಮತ್ತು ಮಂತ್ರಾಲಯ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ 3 ಮಹಡಿಯ ಮಳಿಗೆಯೊಂದು ತಲೆ ಎತ್ತಿ ನಿಂತಿದೆ. ಇದರಲ್ಲಿ ಪ್ರತಿ ಮಹಡಿಯಲ್ಲಿ 2250 ಸ್ಕ್ವೇರ್ ಫೀಟ್ ಅಳತೆಯ ಜಾಗವಿದ್ದು, ಇದರಲ್ಲಿ ತಮಗೆ ಬೇಕಾದಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಳ್ಳಬಹುದು. ದಿವಂಗತ ಶ್ರೀ ಸುಭಾಷ್ ರೆಡ್ಡಿ ಪಾಟೀಲ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಶಾಖೆಯ ಮಾಜಿ ಖಜಾಂಚಿರವರ ಸ್ಮರಣಾರ್ಥವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ರಕ್ತ ನಿಧಿ ಕೇಂದ್ರವನ್ನು ಜುಲೈ 1ರಿಂದ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಆರಂಭಗೊಳ್ಳುತ್ತಲಿದೆ. ಸ್ಥಳ ರಾಯಚೂರು ನಗರದ ವೀರಶೈವ ಕಲ್ಯಾಣ ಮಂಟಪದ 1ನೇ ಮಹಡಿ, ರಾಯಚೂರು. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ,